ಹಾಯ್ ಆಲ್, ಇದು ನನ್ನ ಫಸ್ಟ್ ಮಿನಿ ಬ್ಲಾಗ್ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ಬೆಳಗಿನ ತಿಂಡಿಗೆ ರಾಗಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ರಾಗಿ ಹಿಟ್ಟು ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಮಾಡ್ಕೊತೀನಿ. ಈಗ ಅದಕ್ಕೆ ಸ್ವಲ್ಪ ಕಡಲೆ ಬೀಜ, ಕ್ಯಾರೆಟು, ಕೊತ್ತಂಬರಿ, ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊತೀನಿ. ಹಾಗೆ ಈ ರಾಗಿ ರೊಟ್ಟಿ ಜೊತೆಗೆ ಹುಚ್ಚೆಳ್ಳು ಚಟ್ನಿ ಅಂದರೆ ತುಂಬಾ ಚೆನ್ನಾಗಿರುತ್ತಲ್ವ. ಸೊ ಇದಕ್ಕೆ ನಾನು ಹುಚ್ಚೆಳ್ಳು ಚಟ್ನಿ ಹಾಗೆ ಕಾಯಿ ಚಟ್ನಿ ಎರಡೂ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಹುಚ್ಚೆಳ್ಳು ಹುಡ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು, ಹುಣಸೆಹಣ್ಣು ಹಾಕಿ ರುಬ್ಕೊಂಡ್ರೆ ಹುಚ್ಚೆಳ್ಳು ಚಟ್ನಿ ರೆಡಿ ಆಗುತ್ತೆ. ಸೊ ಎಲ್ರಿಗೂ ಮಾಡಿಕೊಟ್ಟಿದ್ದಾದ್ಮೇಲೆ ನಾನು ಮಾಡ್ಕೊಂಡು ಬಿಸಿ ಬಿಸಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಇಲ್ಲ ಬೆಣ್ಣೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊತಾ ಇದ್ದೆ. ವೈಶಿಕು ಪೂಜೆ ಎಲ್ಲ ಮಾಡಿ ಎಲ್ಲ ಇಬ್ಬರು ರೆಡಿಯಾಗಿ ಅಂಗಡಿಗೆ ಹೊರಟ್ವಿ. ಅಂಗಡಿಗೆ ಹೊರಟಾದ್ಮೇಲೆ ಮತ್ತೆ ಇಲ್ಲಿ ಕೆಲಸ ಮಾಡ್ಕೊಂಡ್ವಿ. ವೈಶಿಕು ಎಲ್ಲ ಮಿಷಿನ್ಸ್ ಎಲ್ಲ ತೊಳ್ಕೊಂಡ. ಹಾಗೆ ನಮ್ಮ ಮನೆಯವರು ದಿಲ್ಪಸನ್ಗೆ ಕಾಯಿ ತುರ್ಕೊತಾ ಇದ್ರು. ನಾನು ಕೇಕೆಲ್ಲ ಏನಿತ್ತು ಕೇಕ್ ಕೊಡ್ಕೊಂಡು ಸಾಯಂಕಾಲ ಮನೆಗೆ ವಾಪಸ್ ಆದ್ವಿ. ಥ್ಯಾಂಕ್ ಯು.